ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಅವರಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಮಗನಿಗೂ ಅವ್ರಿಗೂ ಒಂದೇ ರೀತಿ ಡ್ರೆಸ್ ತಗೊಂಡಿದ್ದೀನಿ. ಟ್ವಿನ್ನಿಂಗಿಗೆ ಯಾವ ರೀತಿ ಸರ್ಪ್ರೈಸ್ ಆಗ್ತಾನೆ ನೋಡೋಣ. ಹೆಂಗೆ ಹೆಂಗೆ ಟ್ವಿನ್ನಿಂಗ್ ಹೆಂಗಿದೆ? ನಂದು ಟ್ವಿನ್ನಿಂಗೇನೆ, ಬಟ್ ಅದು ಡಿಫ್ರೆಂಟ್ ಲೈನ್ಸ್ ನಂದು ಅಷ್ಟೇ. ಹೆಂಗಿದೆ ಅಪ್ಪು? ಸರ್ಪ್ರೈಸ್ ಆದಾ? ನಿಜಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಾ? ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ? ಎಲ್ಲ ಸ್ಮೈಲಿ ಫೇಸ್ ತೋರಿಸು. ನಾರ್ಮಲ್ ಆಗಿ ಅವ್ರು ಯಾವುದೇ ವಿಷಯಕ್ಕೆ ಸರ್ಪ್ರೈಸ್ ಆಗೋದಿಲ್ಲ. ಸೊ ಸರ್ಪ್ರೈಸ್ ಆಗಿದ್ದು ನನಗಿಷ್ಟ ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಎಲ್ಲಡಿ ಅಪ್ಪ ಮಗ ಟ್ವಿನ್ನಿಂಗ್. ನಾನು ಆಲ್ಮೋಸ್ಟ್ ಟ್ವಿನ್ನಿಂಗೇನೆ, ಬಟ್ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ವಿಡಿಯೋ ಏನಪ್ಪ ಅಂತಂದರೆ, ನಾವು ಸ್ವಲ್ಪ ಹೊರಗಡೆಗೆ ಹೋಗ್ತಾ ಇದ್ವಿ. ಏನು ವಿಚಾರ ಅಂತಂದರೆ, ನನ್ನ ಹಸ್ಬೆಂಡ್ಗೆ ನಾಳೆ ಬರ್ಡೇ. ನಾಳೆ ನನಗೆ ಕೆಲಸ ಇದೆ, ಆಫ್ ಡೇ ನನಗೆ ರಜಾ ಸಿಗುತ್ತೋ ಸಿಗಲ್ವೋ ಸ್ವಲ್ಪ ಡೌಟ್ ಇದೆ. ಸೊ ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ಕೆಲಸ ಮುಗೀತು, ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಟ್ವಿನ್ನಿಂಗಾಗಿ ಬಟ್ಟೆ ತೆಗ್ದಿದೆ ಅಪ್ಪ ಮಗನಿಗಿಬ್ಬರಿಗೂ. ಸೊ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾವ ರೀತಿ ಎಂಜಾಯ್ ಮಾಡ್ತೀವಿ ಏನು ಅನ್ನೋದನ್ನೇ ನೀವು ಈ ವಿಡಿಯೋನಲ್ಲಿ ನೋಡ್ತೀರಾ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೇಳಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಈಗ ಹೋಗೋಣ. ನಮಸ್ತೆ, ನೀವು ಎಂಜಾಯ್ ಮಾಡಿ ಹುಷಾರಾಗಿ. ನಮಗೆ ಫೋರಮ್ ಮಾಲ್ ತುಂಬಾ ಹತ್ರ ಇದೆ, ಒಂದು 500 ಮೀಟರ್ಸ್ ಅಷ್ಟೇ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾನು ಸ್ವಲ್ಪ ಆನ್ಲೈನಲ್ಲೆಲ್ಲ ನೋಡಿದ್ರ ಪ್ರಕಾರ KFC ಮತ್ತು ಫ್ರೋಝನ್ ಬಾಟಲಲ್ಲಿ ಆಫರ್ಸ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹುಷಾರಾಗಿ ಹೋಗು ಪಪ್ಪ. ನನ್ಬಾರ್ದು ಪಪ್ಪ. ನನ್ನ ಚಾನಲ್ನ ತುಂಬ ದಿವಸದಿಂದ ನೋಡ್ತಿರೋರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನಮ್ಮನೆ ಪಕ್ಕದಲ್ಲೇ ಫೋರಮ್ ಮಾಲ್ ಹಾಗೆ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಇರೋದು. ಯಾರು ಮಾಲ್ಗೆ ಹೋಗಬೇಕು ಅಂತಂದರೆ ತುಂಬಾ ಹತ್ರ ಇದೆ. ಸೊ ಮಳೆ ಬೇರೆ ಬೀಳ್ತಾ ಇರುತ್ತೆ, ಮಗುನ ಇಟ್ಕೊಂಡು ಡ್ರೆಸ್ ತೊಗೊಳೋದು ಬೇಡ ಅಂತ ಹೇಳಿ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಒಂದು ಮಾಲ್ಗೆ ಹೋಗ್ಬಿಟ್ರೆ ಅಲ್ಲೇ ಎಲ್ಲ ಇರುತ್ತೆ, ಎಲ್ಲ ಅಲ್ಲೇ ನೋಡ್ಕೊಂಬರ್ಬೋದು. ಹಾಗೆ ಮಗುನ ಹ್ಯಾಂಡಲ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ವಿ ಸೆಲೆಕ್ಟೆಡ್ ಫೋರಮ್ ಮಾಲ್. ಹೋಗ್ತಾ ಏನು ನಮಗೆ ಅಷ್ಟು ಟ್ರಾಫಿಕ್ ಅಂತ ಏನು ಅನಿಸಿಲ್ಲ. ಮಧ್ಯಾಹ್ನನೇ ಹೋಗ್ಬಿಟ್ವಿ. ಈವ್ನಿಂಗ್ ಆಗಿದ್ದಿದ್ರೆ ತುಂಬಾ ಟ್ರಾಫಿಕ್ ಆಗ್ತಾಯಿತ್ತು. ಸೊ ಮಧ್ಯಾಹ್ನ ಹೋಗಿ ಫುಲ್ ಎಂಜಾಯ್ ಮಾಡಿದ್ವಿ. ನಾನೇನಂತ ಅಂದ್ಕೊಂಡೆ ಅಂದರೆ, ಕಂಪ್ಲೀಟ್ ಈ ವಿಡಿಯೋ ಮಾಡಿಕೊಂಡು ಮತ್ತು ಶೂಟ್ ಮಾಡ್ಕೊಂಡು ಇರೋದ್ರ ಬದಲು ನಮ್ಮ ಪರ್ಸ್ನಲ್ ಸ್ಪೇಸ್ನ ಎಂಜಾಯ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮೆಮೊರಿಗೋಸ್ಕರ ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಕಂಟಿನ್ಯೂಯಸ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ತೋರಿಸ್ತೀನಿ ಈ ವಿಡಿಯೋನಲ್ಲಿ. ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಹೊರಗಡೆ ಮಳೆ ಸ್ಟಾರ್ಟ್ ಆಯಿತು. ಒಟ್ಟಾಶೆ ಅಂದೆ ಡೈರೆಕ್ಟ್ ಲಿಫ್ಟಲ್ಲಿ ಹೋಗ್ಬಿಡೋಣ. ಎನರ್ಜಿ ಬೇಕಲ್ಲ ಸುತ್ತಾಡೋಕ್ಕೆ. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬಾ ಹೊಟ್ಟೆ ಹಸಿತಿತ್ತು ನನ್ನ ಹಸ್ಬೆಂಡಿಗಂತೂ. ವೆನಸ್ಡೇ ನಾವು ವಿಸಿಟ್ ಮಾಡಿದ್ರಿಂದ KFCನಲ್ಲಿ ವೆನಸ್ಡೇ ಸ್ಪೆಷಲ್ ಆಫರ್ ಇರುತ್ತೆ. ಸೊ ಅದನ್ನೇ ಆರ್ಡರ್ ಮಾಡಿದ್ವಿ.
ಚಿನಿ ಪೆಪ್ಪಾ ಪಿಗ್ ನೋಡಲ್ಲಿ, ಪೆಪ್ಪಾ ಪಿಗ್ಗು ಅಲ್ಲಿ, ಪೆಪ್ಪಾ ಪಿಗ್ ನೋಡಲ್ಲಿ, ಅಲ್ಲಿ ಅಲ್ಲಿ. ಹಾಂ, ಮಾತಾಡ್ಸು ಪೆಪ್ಪಾ ಪಿಗ್ನ. ಹೌ ಆರ್ ಯು ಪೆಪ್ಪಾನು? ಪೆಪ್ಪಾನು ಅಲ್ಲಿ ಕಾರಲ್ಲಿ ಕುತ್ಕೊಂಡು ನೋಡಿ, ಅಲ್ಲೋಡಪ್ಪು ಕೂತಿರೋದು ನಾವು. ಇದು ಸ್ಟಾರ್ಟ್. ಹಾಂ, ಅಷ್ಟೇ. ಎಲ್ಲಿ ಕಡೆ ನೋಡು. ವಾವ್, ಏನದು? ಪಾವ್ ಪೆಟ್ರೋಲ್. ಕಿಡ್ಸ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡು. ಫೈರ್ ಆಗ್ತಾ ಇದೆ ನೋಡಲ್ಲಿ. ಮಮ್ಮಿ ನೋಡಂಗೆ, ಮಮ್ಮಿನ ನೋಡು. ಚಿನಿ, ಬೇಬಿ ಶಾಕ್, ಬೇಬಿ ಶಾಕ್, ಬೇಬಿ ಶಾಕ್ ಗೇಮ್ ಅಪ್ಪು. ಅಲ್ಲಿ ಡೈನೋಸರ್ ಇದೆ. ಮೊದಲು ಫೋರಮ್ ಮಾಲಲ್ಲಿ ಈ ಆ್ಯಕ್ಟಿವಿಟಿ ಪ್ಲೇಸ್ ಮಕ್ಕಳಿಗಾಗಿ ಮಾಡಿದ್ದಾರಲ್ವ, ಅದು ಇರಲಿಲ್ಲ. ಈಗ ಹೊಸ್ದಾಗಿ ಮಾಡಿದ್ದಾರೆ. ಕೆಲವೊಂದು ಗೇಮಿಂಗ್ ಐಟಮ್ಸ್ ಎಲ್ಲ ಹೊಸದಾಗಿ ತೊಗೊಂಬಂದಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಪ್ರಿವಿಯಸ್ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ ಇನ್ ಡೀಟೇಲಾಗಿ ಯಾವ ರೀತಿ ಇದೆ ಇದು ಅಂತ. ನಿಮಗೆ ನೋಡಬೇಕು ಅನ್ನಿಸಿದ್ರೆ ನಾನು ಖಂಡಿತ ಕಾರ್ಡ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಆ ವಿಡಿಯೋನ. ಇದಂತೂ ತುಂಬಾ ಕ್ರೇಜಿಯಾಗಿರುತ್ತೆ ಏರೋಪ್ಲೇನ್ ಸ್ವಿಂಗು. ಹಾಗೆ ಇಲ್ಲಿ ಸ್ವಲ್ಪ ಗನ್ ಶಾಟ್ಸ್ ಎಲ್ಲ ಅದನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಲೂಲು ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೆಲವೊಂದು ಐಟಮ್ಸ್ನ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಹೆವಿ ಕಾಸ್ಟ್ ಇದೆ ಲೂಲು ಮಾಲ್ನಲ್ಲಿ. ಮತ್ತು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಬಟ್ ನಮಗೆ ಅದು ಏನೋ ಅಷ್ಟಿಷ್ಟ ಆಗಲಿಲ್ಲ. ಸೊ ನಮ್ಗೆ ಯಾವ್ದು ಬೇಕೋ ಅಷ್ಟು ಮಾತ್ರ ತೊಗೊಂಡು ನಾವು ಮನೆಗೆ ಹೊರಟು ಬಂದ್ವಿ. ಸಾತ್ವಿಕಿಗೆ ಅಲ್ಲಿಂದ ಬರೋಕ್ಕೆ ಇಷ್ಟನೇ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಐಸ್ ಕ್ರೀಮ್ ಕೇಳ್ದೆ. ಐಸ್ ಕ್ರೀಮ್ ತೊಗೊಟ್ಬಿಟ್ಟು ಕರ್ಕೊಂಡು ಬಂದ್ವಿ. ಏನೇನು ತೊಗೊಂಡೆ? ಐಸ್ ಕ್ರೀಮ್ ಈಗ ತಾನೇ ಬಂದ್ವಿ. ಓಡಾಡಿ ತುಂಬ ಕಾಲು ನೋಯ್ತಾ ಇದೆ. ಸಾತ್ವಿಕ್ ಬೇರೆ ನಿದ್ದೆ ಮಾಡಲಿಲ್ಲ ಮಧ್ಯಾಹ್ನ. ಅವನಿಗೆ ಇವಾಗ ನಿದ್ದೆ ಬೇರೆ ಮಾಡಿಸ್ಬೇಕು. ಸೊ ನನಗೂ ಟಯರ್ಡಾಗಿದೆ, ನಿದ್ದೆ ಮಾಡ್ತೀನಿ ನಾನು. ಸೊ ಆ್ಯಕ್ಚುಲಿ ಫ್ರೋಝನ್ ಬಾಟಲ್ಲು ಕೋನನ್ಕುಂಟೆ ಫೋರಮ್ ಮಾಲಲ್ಲಿ ಇಲ್ಲ ಅಂತ ಅನಿಸುತ್ತೆ ಬ್ರ್ಯಾಂಡು. ತುಂಬಾ ಹುಡುಕಿದ್ವಿ, ನಮ್ಗೆ ಸಿಗಲಿಲ್ಲ. ಯಾವ ಕಾರ್ನರಲ್ಲಿದೆ ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ್ಲೂ ಇಲ್ಲ ಅಂತಲೇ ಬಂತು. ಸೊ ಹೊರಗಡೆ ಹೋಗೋಣ ಅಂತ ಹೊರಗಡೆ ಬೇರೆ ಫ್ರೋಝನ್ ಬಾಟಲ್ ಸೆಂಟರ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಮಳೆ ಬರೋ ಥರ ಇದೆ. ಮಗುನ ಎತ್ಕೊಂಡಂತೂ ಹೋಗೋಕ್ಕಾಗಲ್ಲ. ಸೊ ವಿತೌಟ್ ಅ ಪ್ಲ್ಯಾನ್ ಆಫ್ ಆರ್ಡ್ರಿಂಗ್ ನೋಡೋಣ, ಆಫರ್ ಇರಬೇಕಾದ್ರೆ ತೊಗೊಬೇಕಲ್ವಾ. ಸೊ 50% ಆಫ್ ಇದೆ ಫ್ರೋಝನ್ ಬಾಟಲಲ್ಲಿ ಆ್ಯಕ್ಚುಲಿ. ಸೊ ನಾನು ನನ್ನ ಫ್ರೆಂಡ್ಸ್ಗೂ ಶೇರ್ ಮಾಡಿದ್ದೀನಿ. ಓಕೆ, ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ.
ಮತ್ತು KFC ವರ್ತ್ ವೆಡ್ನೆಸ್ಡೇ ಸೇಲ್ಗೆ ಹೋಗಿ, ವೆಡ್ನೆಸ್ಡೇ ಆಫರ್, ಸ್ಪೆಷಲ್ ಆಫರ್ಸ್ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ನಾನು 399ಗೆ ಬೈ ಮಾಡಿದ್ದು. ಲೈಕ್ 15 ಪೀಸಸ್ ಬಂದಿತ್ತು ಚಿಕನ್ನು. ಲೈಕ್ ಅಂದರೆ ಚಿಕನ್ ಅಂದರೆ ಕಂಪ್ಲೀಟ್ ಚಿಕನ್ ಅಲ್ಲ, ಸ್ಟ್ರೈಪ್ಸ್ ಮತ್ತು ಚಿಕನ್ ಲೆಗ್, ವಿಂಗ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಆಫರ್ಸ್ ಏನಿರುತ್ತೆ ಅಂತ ಹೇಳಿ. ಸೊ ಅಷ್ಟು ಮಾತ್ರ ತೊಗೊಂಡ್ವಿ. ಪೆಪ್ಸಿಗೆ ಹೋಗಲಿಲ್ಲ ನಾವು, ಪೆಪ್ಸಿ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಪೇಪರ್ ಬೋಟಿಂದ ಪೊಮೊಗ್ರಾನೆಟ್ ರಾ ಜ್ಯೂಸ್ ತೊಗೊಂಬಂದಿದ್ದೀವಿ, ಅದನ್ನೇ ತೊಗೊತೀನಿ. ಆಲ್ಮೋಸ್ಟ್ ಲೈಕ್ 99.99% ನಾವು ಬ್ರಿವರೇಜಸ್ನ ಪ್ರಿಫರ್ ಮಾಡಲ್ಲ. ಯಾವಾಗಲಾದರೂ ನಾನ್ ವೆಜ್ ತಿಂದು ಡೈಜೆಷನ್ ಪ್ರಾಬ್ಲಮ್ ಇದ್ದಾಗ ಮಾತ್ರ. ಓಕೆ 1 ಮಿನಿಟ್, ಇಲ್ಲ ನೋಡಿರಿ ಅವನೇ ಬಿಚ್ಕೊಂಡಿದ್ದಾನೆ, ಹೆಂಗೆ ಬಿಚ್ಚಿದ್ದಾನೆ ಅಂತ ಬಿಚ್ಚಕ್ಕೆ ಬರಲಿಲ್ಲ ಅವನಿಗೆ. ಸೊ ನಾನ್ ವೆಜ್ ತಿಂದು ಡೈಜೆಷನ್ ಪ್ರಾಬ್ಲಮ್ ಇರಬೇಕಾದ್ರೆ ಬಿಂದು ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಅದನ್ನು ಮಾತ್ರ ತೊಗೊಂಡು ತಿಂತೀವಿ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಅದು ಬಿಟ್ಟರೆ ನಾವು ಬ್ರಿವರೇಜಸ್ ಪ್ರಿಫರ್ ಮಾಡೋದೇ ಇಲ್ಲ. ಸೊ ಏನೋ ಇಷ್ಟ ಆಗೋದಿಲ್ಲ ನನಗೆ ಅಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ತುಂಬ ಜನ ಬರೀ ಬ್ರಿವರೇಜಸ್ಸಲ್ಲೇ ಅವ್ರ ಕಾಳ ಕಲಿಯುವಂಥವ್ರು ಇರ್ತಾರೆ, ಬಟ್ ವಿ ಡೋಂಟ್ ಲೈಕ್ ಇಟ್ ಪರ್ಸ್ನಲಿ. ಈ ಥರ ರಾ ಜ್ಯೂಸಸ್ ಆಗಿರ್ಬೋದು, ಮತ್ತು ಏನಾದರೂ ಫ್ರೆಶ್ ಜ್ಯೂಸ್ಗೆ ಮೇಯ್ನ್ ಪ್ರಿಫರೆನ್ಸ್ ಯಾವಾಗ್ಲೂ. ಈಗ ಐಸ್ ಕ್ರೀಮ್ ತೊಗೊತಾ ಇದ್ದೀವಿ. ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ, ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ. ಕ್ಲೈಮೇಟ್ ಚೇಂಜಸ್ನಿಂದ ನೆಗಡಿ ಕೆಮ್ಮು ಬರೋ ಚಾನ್ಸಸ್ ಜಾಸ್ತಿ. ತೊಗೊಳಕ್ಕಾಗಲ್ಲ, ಅದಕ್ಕೆ ಓಕೆ ಅಂತ ತೊಗೊಂಬಂದ್ಬಿಟ್ಟೆ. ಲೂಲು ಮಾರ್ಟ್ಗೆ ಹೋಗಿದ್ದೆ. ಸೊ ಏನಿದೆ ಗೊತ್ತಾ, ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ವೆರೈಟಿ ಇದೆ ಅಲ್ಲಿ. ನಂಗೆ ತುಂಬಾ ಇಷ್ಟ ಆಯಿತು. ಚಾನ್ಸ್ ಸಿಕ್ಕಿದಾಗ ಖಂಡಿತ ನಾನು ಎಕ್ಸಾಟಿಕ್ ಫ್ರೂಟ್ಸ್ನೆಲ್ಲನೂ ಟ್ರೈ ಮಾಡಿ ನಿಮ್ಗೆ ರಿವ್ಯೂ ಹಾಕ್ತೀನಿ ಖಂಡಿತ. ಓಕೆ, ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಲೂಲು ಮಾಲ್ನಲ್ಲಿ ತುಂಬಾ ಕಿಚನ್ ಐಟಮ್ಸ್ನ ನಾನು ನೋಡಿದೆ. ಎಲ್ಲ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ವೈಸಲ್ಲೂ ಅಷ್ಟೇ, ಮತ್ತು ಡ್ಯೂರಬಿಲಿಟಿ, ವಾರಂಟಿ ಎಲ್ಲ ಓಕೆ. ಬಟ್ ರೇಟ್ ನನಗೆ ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ನಾನು ಈ ಲೆಮನ್ ಸ್ಕ್ವೀಸರು ಇಲ್ಲಿ ಕ್ಯಾನ್ ಓಪನರ್ ಬರುತ್ತೆ, ಸೊ ಈ ರೀತಿ ಒಂದು ತೊಗೊಂಡೆ. ನನ್ನ ಹತ್ರ ಎಲ್ಲ ಥರ ಯುಟಿಲಿಟಿನೂ ಇದೆ. ಅಂದರೆ ದೋಸೆ ಎತ್ತೋದಾಗಿರ್ಬೋದು, ಮತ್ತು ಹೊಸ್ದಾಗಿ ಫಿಲ್ಟರ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಫಿಲ್ಟರ್ಸು ಎಲ್ಲ ಥರ ಹೊಸ್ದಾಗಿರೋವಂಥ ಎಲ್ಲ ಇಟ್ಟಿದ್ದೀನಿ. ಮಾತ್ರ ಇದೊಂದು ಮಾತ್ರ ಇಲ್ಲ, ಇದು ತೊಗೊಳಕ್ಕೆ ಅದೇನೋ ನನಗೆ ಟೈಮ್ ಬರಲೇ ಇಲ್ಲ. ಸೊ ಕೊನೆಗೂ ಈ ಸ್ಕ್ವೀಸನ್ನು ತೊಗೊಂಡೆ. ನಾರ್ಮಲಾಗಿ ನಾನು ಹೊರಗಡೆ ನೋಡಿದ್ದೀನಿ, ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿರಲಿಲ್ಲ. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಅದು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಈ ಅಲ್ಯೂಮಿನಿಯಮಲ್ಲೂ ಬರುತ್ತೆ, ಸ್ಟೀಲಲ್ಲೂ ಬರುತ್ತೆ. ಅದು ನನಗೇನೋ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ನಾನು ಇದನ್ನೇ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಸೊ ನಾನು ಯೂಸ್ ಮಾಡಿಬಿಟ್ಟು ಹೆಂಗಿದೆ ಅಂತ ನಾನು ಹೇಳ್ತೀನಿ. ಓಕೆ, ನನ್ನ ಹಸ್ಬೆಂಡ್ ನನಗೆ ಸ್ಟ್ರಿಕ್ಟಾಗಿ ಹೇಳಿದರು, ನಾನೇನಿನ್ನೂ ಚಿಕ್ಕ ಮಗು ಅಲ್ಲ, ನನ್ನ ಕೇಕೆಲ್ಲ ಏನೂ ಕಟ್ ಮಾಡಬಾರ್ದು ಅಂತ ಹೇಳಿ. ಸೊ ನನಗೊಂದು ರೀತಿ ಬರ್ಡೇ ಅಂದರೆ ಕೇಕ್ ಕಟ್ ಮಾಡಿದೆ ಹೇಗೆ ಅನ್ನೋ ಥರ ಫೀಲಿಂಗ್ ಇತ್ತು. ಬಟ್ ಅವ್ರಿಗೆ ಇಷ್ಟ ಆಗದೆ ಇರೋ ವಿಷಯನ ಅವ್ರ ಬರ್ಡೇ ದಿವಸ ಮಾಡಿದ್ರೆ ಅವ್ರಿಗೊಂದು ರೀತಿ ಇರಿಟೇಟ್ ಆಗುತ್ತಲ್ಲ. ಸೊ ನನಗೆ ಕೇಕ್ ಏನೂ ತಂದಿರಲಿಲ್ಲ. ಬಟ್ ಬೈ ದ ಎಂಡ್ ಆಫ್ ದ ಡೇ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಕೇಕ್ನ ಕಟ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಒಂದು ರೀತಿ ಮನಸ್ಸಲ್ಲಿ ಅನ್ನಿಸ್ತಿತ್ತು, ಕೇಕ್ ಕಟ್ ಮಾಡಲಿಲ್ವಲ್ಲ ಬರ್ಡೇ ದಿವಸ, ಎಷ್ಟು ದೊಡ್ಡವರಾದರೆ ಏನು, ಹ್ಯಾಪಿನೆಸ್ಗೋಸ್ಕರ ಕೇಕ್ ಕಟ್ ಮಾಡ್ಬೋದಲ್ವ. ಸೊ ನಾನು ಅದೇ ರೀತಿಯೇ ಮನಸ್ಸಲ್ಲಿ ಅಂದ್ಕೊಳ್ಳೋದು. ಹೇಗೂ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ರು ಅವ್ರ ಫ್ರೆಂಡ್ಸು. ನಂಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗೆ ಸಾತ್ವಿಕೂ ಅಷ್ಟೇ, ಕೇಕ್ ಬಂದಿದ್ದ ತಕ್ಷಣ ತುಂಬ ಖುಷಿ ಆಗೋದು. ಅವನು ಓಕೆ ಇವತ್ತು ನಾವು ಕೇಕ್ ತಿಂತೀವಿ ಅನ್ನೋ ರೀತಿ. ಇನ್ನೊಂದು ಏನಪ್ಪ ಅಂತಂದರೆ, ಅವನು ಸ್ಕೂಲಿಗೆ ಹೋಗಿ ಅವ್ರ ಟೀಚರ್ಸ್ ಹತ್ರ, ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಬಿಟ್ಟು ಬಂದಿದ್ದಾನೆ, ನಮ್ಮ ಪಪ್ಪಾಗೆ ಇವತ್ತು ಬರ್ಡೇ ಅಂತ ಹೇಳಿ. ಅವರು ಓಕೆ ಮತ್ತು ಕೇಕ್ ತೊಗೊಂಬಂದಿಲ್ಲ ನೀನು, ನಾಳೆ ಕೇಕ್ ತೊಗೊಂಬ ಅಂತ ಹೇಳಿ ಕಳಿಸಿದ್ರು. ಈ ರೀತಿ ಮಾಡ್ತಾನೆ ಸಾತ್ವಿಕು. ನಮ್ಮ ಮಮ್ಮಿ ಬರ್ಡೇ, ನಮ್ಮ ಪಪ್ಪ ಬರ್ಡೇ, ನಾವು ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಎಲ್ಗಾರು ಹೋಗ್ತೀವಿ ಅಂತ ಹೇಳಿದರೆ ಅಲ್ಲಿಗೆ ಹೋಗ್ತೀವಿ ಅಂತ ಕೂಡ ಹೇಳ್ಬಿಟ್ಟು ಬರ್ತಾನೆ ಫ್ರೆಂಡ್ಸ್ ಹತ್ರ ಮತ್ತು ಟೀಚರ್ಸ್ ಹತ್ರ. ಮಕ್ಕಳಂದರೆ ಹಾಗೇ ಇರ್ತಾರಲ್ವ. ಸೊ ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ನನ್ನ ಹಸ್ಬೆಂಡ್ ಮಾತ್ರ ಟೆಂಪಲ್ಗೆ ಹೋಗಿ ಬಂದರು. ನನಗೆ ಆಫೀಸ್ ಕೆಲಸ ಇದ್ದಿದ್ದರಿಂದ ನಾನು ಹೋಗೋಕ್ಕಾಗಲಿಲ್ಲ. ರಜಾ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ರಜಾನೂ ಸಿಗಲಿಲ್ಲ ನನಗೆ. ಅವರೇ ಟೆಂಪಲ್ಗೆ ಹೋಗಿ ಬಂದರು. ಸಾತ್ವಿಕ್ ಸ್ಕೂಲ್ಗೆ ಹೋಗಿದ್ದ, ನಾನು ಕೆಲಸ ಮಾಡ್ತಾಯಿದ್ದೆ. ಈಗ ನಡೀತು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನು ಸಿಂಪಲ್ಲಾಗಿ. ಸೊ ಯಾವುದೇ ರೀತಿ ಅದ್ದೂರಿಯಾಗಿ ಏನೂ ಮಾಡೋದಿಲ್ಲ ನಾವು. ಬರ್ಡೇ ಯಾರ ಬರ್ಡೇನೂ ಅಷ್ಟೇ ಸಿಂಪಲ್ಲಾಗಿ ನಮಗೆ ಇಷ್ಟ ಆಗೋ ಥರ ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಹಸ್ಬೆಂಡ್ ಬರ್ಡೇ ದಿವಸ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ವಿಡಿಯೋ. ನೀವು ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿಗೆ ತನಕ ಟೇಕ್ ಕೇರ್, ಬಾಯ್.